ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯ ದೀರ್ಘಾವಧಿ ಅಧಿಕಾರ ವಹಿಸಿದ ಸಾಧನೆ ಮಾಡಿದ್ದಾರೆ. ಅಲ್ಲದೆ ಐತಿಹಾಸಿಕ ಬಜೆಟ್ ಮಂಡನೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ತಯಾರಿ ಶುರು ಮಾಡಿದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆ ಮಾಡುವ ಮೂಲಕ ಸೇಫ್ ಆಗೋ ತಂತ್ರವನ್ನು ಹೂಡಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡೋಣ ಬನ್ನಿ. ಸಂಕ್ರಾಂತಿಯೊಳಗೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ. ಬಜೆಟ್ಗೂ ಮುನ್ನ ಸಚಿವ ಸಂಪುಟ ಪುನರ್ರಚನೆಗೆ ಪ್ಲಾನ್. ಸಂಪೂರ್ಣಾವಧಿ ಸಿಎಂ ಆಗಿರಲು ಸಿದ್ದು ಹೊಸ ತಂತ್ರ. ರಾಜ್ಯದಲ್ಲಿ ಸದ್ಯಕ್ಕೆ ನಾಯಕತ್ವ ಫೈಟ್ಗೆ ತಾತ್ಕಾಲಿಕ ಬ್ರೇಕ್ ಏನೋ ಬಿದ್ದಿದೆ. ಆದ್ರೂ ಅಲ್ಲಲ್ಲಿ ಗುಸುಗುಸುಗಳು ಇದ್ದೇ ಇವೆ. ರೆಕಾರ್ಡ್ ಬ್ರೇಕ್ ಮಾಡಿರೋ ಸಿದ್ದರಾಮಯ್ಯ ನೆಕ್ಸ್ಟ್ ಬಜೆಟ್ ಮಂಡಿಸೋಕೆ ಸಿದ್ಧರಾಗ್ತಿದ್ದಾರೆ. ಬಜೆಟ್ ಮಂಡನೆಯೊಳಗೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋ ಪ್ಲಾನ್ ನಲ್ಲಿ ಸಿಎಂ ದೆಹಲಿ ಟ್ರಿಪ್ ಪ್ಲಾನ್ ಮಾಡಿದ್ದಾರೆ. ಇದೇ ತಿಂಗಳು 10-11ರಂದು ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಗೆ ತೆರಳಲಿದ್ದಾರೆ. ವಿದೇಶ ಪ್ರವಾಸದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾ ಇರೋದ್ರಿಂದ ಹೈಕಮಾಂಡ್ ಭೇಟಿ ಮಾಡಿ ಕ್ಯಾಬಿನೆಟ್ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಪಡೆಯೋ ತಂತ್ರ ಹೂಡಿದ್ದಾರೆ ಎನ್ನಲಾಗ್ತಾ ಇದೆ. ಕೆಲ ದಿನಗಳು ಪವರ್ ಶೇರಿಂಗ್ ಬಿಕ್ಕಟ್ಟಿನಿಂದ ಹೈಕಮಾಂಡ್ ಗರಂ ಆಗಿತ್ತು. ಇನ್ನ ಗೊಂದಲವನ್ನ ನೀವೇ ಬಗೆಹರಿಸಿಕೊಳ್ಳಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ಸೂಚಿಸಿದ್ರು. ಬಿಸಿ ಮುಟ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಗಪ್ ಚಿಪ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆ ಮಾಡಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲು ತಂತ್ರ ರೂಪಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಪರವಾಗಿರೋ ಕೆಲ ಸಚಿವರು, ಶಾಸಕರು ಈಗಾಗಲೇ ಲಾಬಿ ಶುರು ಮಾಡಿದ್ದಾರೆ. ಸಚಿವ ಸ್ಥಾನ ಉಳಿಸಿಕೊಳ್ಳಲು ಸಚಿವರು ಓಡಾಡ್ತಾ ಇದ್ದಾರೆ. ಶಾಸಕರು ಸಚಿವರಾಗೋದಕ್ಕೆ ಹೈಕಮಾಂಡ್ ಮೂಲಕ ತಮ್ಮದೇ ಆದ ತಂತ್ರಗಳನ್ನ ಹೆಣಿತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದಿದ್ದಾರೆ. ಬಜೆಟ್ ಮಂಡನೆಗೂ ಮುಂಚೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ, ಬಜೆಟ್ ನಂತರ ಆಗುತ್ತೋ, ಇಲ್ಲ ಸದ್ಯಕ್ಕೆ ಕ್ಯಾಬಿನೆಟ್ ಸರ್ಜರಿಗೆ ಹೈಕಮಾಂಡ್ ಬ್ರೇಕ್ ಹಾಕುತ್ತೋ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.